ಕೂಡಲಸಂಗಮ ಪಂಚಮಸಾಲಿ ಪೀಠದಿಂದ ಈಗಾಗಲೇ ಹಿಂದಿನ ಪೀಠಾಧಿಪತಿಗಳಾಗಿರುವಂಥ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳನ್ನು ಈಗಾಗಲೇ ಟ್ರಸ್ಟ್ ಉಚ್ಚಾಟನೆ ಮಾಡಿರುವಂಥದ್ದು. ಈ ಉಚ್ಚಾಟನೆ ಬಗ್ಗೆ ಮಾತನಾಡೋದಕ್ಕೆ ಖುದ್ದು ಟ್ರಸ್ಟ್‌ನ ಅಧ್ಯಕ್ಷರಾಗಿರುವಂಥ ವಿಜಯಾನಂದ ಕಾಶ್ಯಪ್‌ನವರವರು ನಮ್ಮ ಜೊತೆ ಇರುವಂಥದ್ದು. ಖುದ್ದು ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಸ್ವಾಮೀಜಿ ಅವರನ್ನ ಉಚ್ಚಾಟನೆ ಮಾಡೋದಕ್ಕೆ ಪ್ರಮುಖ ಕಾರಣ ಏನು ಸರ್? ನೋಡಿ, ಅವರ ನಡೆ ನುಡಿ ತಪ್ಪಿತ್ತು. ಹಲವಾರು ವರ್ಷಗಳಿಂದ ನಮ್ಮ ಧರ್ಮದರ್ಶಿಗಳು, ಮಾನ್ಯ ನಮ್ಮ ಹಿಂದಿನ ಅಧ್ಯಕ್ಷರಾದಂಥ ಸನ್ಮಾನ್ಯ ಪ್ರಭಾನ ಹುಂಚಿಕಟ್ಟಿಯವರಿರ್ಬೋದು, ಕಾರ್ಯದರ್ಶಿಗಳಾದಂಥ ನಮ್ಮ ನೀಲಕಂಠ ಸೂಟಿಯವರಿರ್ಬೋದು, ಮತ್ತು ಅನೇಕ ನಮ್ಮ ಎಲ್ಲ ಧರ್ಮದರ್ಶಿಗಳು ನಮ್ಮ ಗಮನಕ್ಕೆ ಕೂಡ ತಂದಿದ್ದರು. ನಾವು ಏನೋ ಒಂದು ಹೋರಾಟದಲ್ಲಿದ್ದೀವಿ, ಪೂಜ್ಯರು ಹೋರಾಟ ಮಾಡುವಂಥ ಸಂದರ್ಭದಲ್ಲೇ 2017ರಲ್ಲೇ ಇದು ನೋಟಿಸನ್ನು ಕೊಟ್ಟಿದ್ದರು. ತದನಂತರ 2014ರಲ್ಲಿ ಕೂಡ ಕೊಟ್ಟಿದ್ದರು ಅಂತ ನನ್ನ ಗಮನಕ್ಕೆ ಬಂದಿದೆ. ಇವತ್ತು ಏನು ಇವ್ರ ನಡೆ ನುಡಿಗಳು ಚೇಂಜ್ ಆಯಿತು. ಏನು 2008ರಲ್ಲಿ ನಾವೆಲ್ಲ ಭಕ್ತರು ಸೇರಿಕೊಂಡು, ನಾವೆಲ್ಲ ಭಕ್ತರೇ, ನಾವೇನು ಗುರುಗಳು ಅಂತೂ ಹೇಳೋದ, ನಾವು ಸೃಷ್ಟಿಕರ್ತರು ಅಂತೂ ಹೇಳಕ್ಕೆ ಹೊರಟಿಲ್ಲ. ನಾವೆಲ್ಲ ಭಕ್ತರು ಸೇರಿಕೊಂಡು ಇಲ್ಲಿ ಕೂಡಲ ಸಂಘದಲ್ಲಿ ನಮ್ಮ ತಂದೆಯವರ ಒಂದು ಆಸೆ ಇತ್ತು. ಏನು ನಮ್ಮ SR ಕಾಶ್ಯಪ್ನವರು ಈ ಒಂದು ಸಮಾಜವನ್ನು ಕಟ್ಟಿ ಬೆಳೆಸೋದ್ರಲ್ಲಿ ಭಾಳ ಪ್ರಮುಖ ಪಾತ್ರವನ್ನು ವಹಿಸಿ ಸಂಘಟನೆ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು. ಅವರ ಒಂದು ಉದ್ದೇಶ ಇತ್ತು, ಕೂಡಲ ಸಂಘದಲ್ಲಿ ಪೀಠ ಆಗಬೇಕು, ಮೀಸಲಾತಿ ಸಿಗಬೇಕು, ನಮ್ಮ ಜನಕ್ಕೆ ನ್ಯಾಯ ಕೊಡಿಸ್ಬೇಕು ಅನ್ನೋದು ಹೋರಾಟ ಇತ್ತು. ಅದನ್ನು ಮುಂದುವರಿಸಿಕೊಂಡು ನಮ್ಮ ಹಿರಿಯರೆಲ್ಲ, ಪ್ರಭಾನ ಹುಂಚಿಕಟ್ಟಿಯವರಾಗಿರ್ಬೋದು, ನೀಲಕಂಠ ಸೂಟಿಯವರು, ನಮ್ಮ ಮಾಜಿ ಸಚಿವರಾದಂಥ PC ಸಿದ್ದನಗೌಡರು, ಮತ್ತು ಶ್ರೀಶೈಲಪ್ಪ ಬಿದರೂರವರು, VS ಪಾಟೀಲ್ ಅವರು, ಅನೇಕ ಜನ ಮಾನ್ಯರು, ಅದು ಜನಪ್ರತಿನಿಧಿಗಳಾದಂಥವರೇ. ಅವತ್ತು ನಾವೆಲ್ಲ ನಿರ್ಧಾರ ಮಾಡಿ ಇವ್ರನ್ನ ಪೀಠದ ಗುರುಗಳನ್ನಾಗಿ ಮಾಡಿದ್ವಿ. ಇವರು ಅಲ್ಲಿ ದಾವಣಗೆರೆ ಪೀಠದಲ್ಲಿ ಅಲ್ಲಿ ಒಂದು ನಮ್ಮ ಮುರುಘಾ ಶರಣರ ಒಂದು ಶಾಖಾ ಮಠದಲ್ಲಿ ಇವರು ಇದ್ದರು. ಅಲ್ಲಿಂದ ಇವ್ರನ್ನ ಯಾವುದೋ ಒಂದು ಕಾರಣಕ್ಕೆ ಅಲ್ಲಿ ಏನೋ ಒಂದು ಘಟನೆ ಆಗಿ ಇವರನ್ನು ಹೊರಗೆ ತೆಗೆದಂಥ ಸಂದರ್ಭದಲ್ಲಿ ನಮ್ಮ ಸಮುದಾಯದವರೊಬ್ಬರು ಸ್ವಾಮಿಗಳು ಅದಾರಲ್ಲ ಅನ್ನೋದು ನಮ್ಮ ಗಮನಕ್ಕೆ ಬಂದಾಗ ನಾವು ನಮ್ಮ ಹಿರಿಯರು ಹೋಗಿ ಅದನ್ನು ಮಾತನಾಡಿಕೊಂಡು, ಇವರು ಕೂಡ ಬಹಳಷ್ಟು ಆಸಕ್ತಿ ಪಟ್ಟು ನನಗೆ ಸ್ವತಃ ಆ ಸಂದರ್ಭದಲ್ಲಿ ನನಗೆ ವಿನಂತಿ ಮಾಡಿಕೊಂಡ್ರು, ಇಲ್ಲ ನಾನು ಬರ್ತೀನಿ, ನಾನು ಸಮಾಜವನ್ನು ಕಟ್ತೀನಿ, ಏನು ನಿಮ್ಮ ಆಸೆಗಳಿದಾವೆ, ಸಮಾಜದ ಏನು ಒಂದು ಕನಸುಗಳಿದಾವೆ, ಆ ಕನಸಕ್ಕೆ ನಾನು ಈ ಗಟ್ಟಿಯಾಗಿ ನಿಂತು ಮಾಡ್ತೀನಿ ಅಂತಂದಾಗ ನಾವು ಕರ್ಕೊಂಡು ಬಂದು ಎಲ್ಲ ಭಕ್ತಾದಿಗಳನ್ನು ಸೇರಿಸಿ ಒಂದು ಪೀಠಾಧ್ಯಕ್ಷರನ್ನಾಗಿ 2008ರಲ್ಲಿ ಮಾಡಿದ ಮೇಲೆ ಇವರು ಇತ್ತೀಚೆಗೆ ಅವರ ನಡೆಗಳು ನುಡಿಗಳು ಎಲ್ಲ ರೀತಿ ಏನೊಂದು ಸನ್ಯಾಸಿ ಪೀಠವನ್ನು ನಾವು ಮಾಡಿದ್ವಿ. ಆ ಸನ್ಯಾಸಿ ಪೀಠಕ್ಕೆ ತಕ್ಕವಾಗಿ ನಡೆಯುವಂಥದ್ರಲ್ಲಿ ನಮಗೆ ಕೆಲವಷ್ಟು ಅನುಮಾನಗಳು ಬಂದವು. ಅದಕ್ಕೆ ನೋಟಿಸು ಕೊಟ್ಟರು, ಅದಕ್ಕೆ ಉತ್ತರನೂ ಕೊಟ್ಟಿದ್ದಾರೆ. ಆ ಒಂದು ಕಾರಣಕ್ಕೆ ನಾವು ಕೊನೆಗೆ ಒಂದು ನಿರ್ಧಾರವನ್ನು ಮಾಡೋಕ್ಕೆ ನಮಗೆ ಬಂತು. ಯಾಕಂದರೆ ಮೂಲತಃ ನಮಗೆ ಇವತ್ತೇನು ರಾಜ್ಯದಲ್ಲಿ ನಡೀತಿರುವಂಥ ಈ ಒಂದು ಜಾತಿ ಸಮೀಕ್ಷೆ ಅಂತ ಹೇಳ್ತಾರೆ, ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯ ಏನು ಇವತ್ತು ಸಾಮಾಜಿಕ ಮತ್ತು ಶೈಕ್ಷಣಿಕ ಒಂದು ಸರ್ವೆ ನಡೀತಾ ಇದೆ, ಪರಿಶೀಲನೆ ನಡೀತಾ ಇದೆ. ಅದರಲ್ಲಿ ಕೂಡ ನಾವು ನಿರ್ಧಾರವನ್ನು ತೆಗೆದುಕೊಂಡ್ವಿ, ನಾವು ಏನು ಬರೆಸ್ಬೇಕು ಅನ್ನೋದಕ್ಕೆ. ಇವರು ನಮ್ಮನ್ನು ಯಾವುದೂ ಗಮನವನ್ನು ತೆಗೆದುಕೊಳ್ಳದೆ ನಮ್ಮ ಟ್ರಸ್ಟಿಗಳನ್ನು ಯಾವ ಪೀಠದಲ್ಲಿ ಕೂತಿದ್ದೀನಿ ಆ ಪೀಠದ ಅಧ್ಯಕ್ಷರಾಗಲಿ ಆ ಧರ್ಮದರ್ಶಿಗಳನ್ನು ಸಂಪರ್ಕಿಸಿ, ಯಾಕಂದರೆ ಇವರು ಪೀಠಕ್ಕೆ ಬಂದಾಗ ನಮ್ಮ ಟ್ರಸ್ಟ್ ಮಾಡಿದಾಗ ಆ ಟ್ರಸ್ಟಿನ ನಿಯಮದಲ್ಲಿ ನಡೀತೀನಿ ಅಂಥೇಳಿ ಅವರು ಒಪ್ಕೊಂಡ ಮೇಲೆ ಬರೆದು ಕೂಡ ಕೊಟ್ಟಿದ್ದಾರೆ. ಅವರು ಸಾಕಷ್ಟು ದಾಖಲೆಗಳದಾವೆ ನಮ್ಮ ಹತ್ರ. ಇದ್ದಾಗೂ ಕೂಡ ಇವರು ತಪ್ಪು ನಡೆಯುವಂಥದ್ದು ಸರಿ ಕಾಣಲಾರ್ದಕ್ಕೆ ಒಂದು ಅಂತಿಮ ನಿರ್ಣಯನ ಮಾಡಬೇಕು ಅಂತೇಳಿ ನಮ್ಮ ಎಲ್ಲ ಧರ್ಮದರ್ಶಿಗಳು ಒತ್ತಾಸೆ ಮಾಡಿ ನನಗೂ ಕೂಡ ಒತ್ತಾಯ ಮಾಡಿದರು. ಕೂಡಲ ಸಂಘದಲ್ಲಿ ನಾವು ಇದೇ ಒಂದು ಸಮೀಕ್ಷೆದ ಹಿನ್ನೆಲೆಯಲ್ಲೇ ಚರ್ಚೆ ಮಾಡೋದಕ್ಕೆ ಕರೆದಾಗ ಎಲ್ಲರೂ ಕೂಡ ಒಮ್ಮತದ ನಿರ್ಧಾರವನ್ನು ತೆಗೆದುಕೊಂಡು, ಇಲ್ಲ ತೆಗಿಲೇಬೇಕು, ನೀವು ಇದನ್ನು ಇವತ್ತು ಆದೇಶ ಮಾಡಬೇಕು ಅಂತೇಳಿ ಅವರೆಲ್ಲರೂ ಒತ್ತಾಸೆ ಇಟ್ಟಾಗ ಅವರೆಲ್ಲರೂ ತೆಗೆದುಕೊಂಡಂಥ ನಿರ್ಧಾರವನ್ನು ನಾನು ಅಧ್ಯಕ್ಷನಾಗಿ ಒಪ್ಕೊಳ್ಳೇಬೇಕು. ಯಾಕಂದರೆ ಮೆಜಾರಿಟಿ ಪಾರ್ಟ್ ಆಫ್ ಪ್ರಜಾಪ್ರಭುತ್ವ. ಇವತ್ತು ಆ ಪ್ರಜಾಪ್ರಭುತ್ವದಲ್ಲಿ ಯಾವ ರೀತಿ ಇವತ್ತು ಕಾನೂನುಗಳನ್ನು ರಚನೆ ಆಗ್ತವೆ ಅನ್ನೋದು ತಮಗೂ ಕೂಡ ಗೊತ್ತಿರುವಂಥದ್ದು. ಆ ನಿಟ್ಟಿನಲ್ಲಿ ಆ ನಿರ್ಧಾರವನ್ನು ತೆಗೆದುಕೊಂಡು ಇವತ್ತು ಅವರನ್ನು ವಜಾಗೊಳಿಸಿದ್ದೀವಿ. ಇಲ್ಲಿಂದ ಮತ್ತೆ ನಮ್ಮ ಪೀಠಕ್ಕೆ ಬರಬಾರ್ದು ಅನ್ನೋ ಒಂದು ಗಟ್ಟಿ ನಿರ್ಧಾರವನ್ನು ತೊಗೊಂಡಿದ್ವಿ. ಅದಕ್ಕೆ ಭದ್ರಾಗಿ ನಾವು ಇರ್ತೀವಿ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ. ನನ್ನ ಉಚ್ಚಾಟನೆ ಮಾಡೋದಕ್ಕೆ ಟ್ರಸ್ಟ್ಗೂ ಮತ್ತು ಪೀಠಕ್ಕೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ನನ್ನನ್ನು ಉಚ್ಚಾಟನೆ ಮಾಡೋದು ಟ್ರಸ್ಟ್ಗೆ ಅಧಿಕಾರ ಇಲ್ಲ. ನನ್ನ ಉಚ್ಚಾಟನೆ ಮಾಡುವಂಥ ಅಧಿಕಾರ ಇರುವಂಥದ್ದು ಸೃಷ್ಟಿಕರ್ತನಿಗೊಬ್ಬನಿಗೆ ಅನ್ನೋದು ಮಾತನ್ನು ಸ್ವಾಮೀಜಿಗಳು ಹೇಳಿರುವಂಥದ್ದು. ಅದು ಅಂತಿಮ ನಿರ್ಧಾರ. ಸೃಷ್ಟಿಕರ್ತ ಮಾಡೋದು, ನಾವು ಭಗವಂತ ಪರಮಾತ್ಮ ಅಂತ ಏನು ನಾವು ನಂಬಿದ್ದೀವಿ, ಅವ್ರು ಅಂತಿಮವಾಗಿ ನಿರ್ಣಯ ಕೊಡ್ತಾರೆ. ನಾವು ಈ ಭೂಮಿ ಮೇಲೆ ಇರಬೇಕು ಬೇಡ ಅನ್ನೋದು ಅದೊಂದೇ ಮಾಡೋದು ಅವರು. ನೀವು ಧರ್ಮಗುರುಗಳೇ ಆಗ್ರಿ ಅಂತೇಳಿ ಅವ್ರಿಗೇನು ಹೇಳಿ ಕಳಿಸಿಲ್ಲ. ಇಲ್ಲಿವರೆಗೆ ಯಾರು ಪರಮಾತ್ಮನಿಂದ ಸಾಕ್ಷಾತ್ ಗುರುಗಳಾಗಿ ಯಾವ ಪೀಠಕ್ಕೂ ಬಂದಿಲ್ಲ. ಭಕ್ತರೇ ಮಾಡಿದ್ದಲ್ವಾ. ಭಕ್ತರು ಅಂದ್ರೆ ಮತ್ತು ಭಕ್ತರು ಇದ್ದಾರೆ ಅಂದ್ರೆ ನಾವು ಭಕ್ತರಲ್ವಾ.
ನಾವು ಭಕ್ತರಂತಲೇ ಮಾಡಿದ್ವಲ್ಲ. ಇಲ್ಲಿವರೆಗೆ ಹೊತ್ಕೊಂಡ್ಬಂದಿವಲ್ಲ 17 ವರ್ಷ. ಇವ್ರು ಯಾವ ತತ್ವದ ಆದರ್ಶಿ, ಯಾವ ಬಸವಣ್ಣನ ನೆಂಬಿ ಬಸವಣ್ಣನ ನಾಡಿನಲ್ಲಿ ಐಕ್ಯ ಭೂಮಿಯಲ್ಲಿ ಪ್ರಮಾಣ ಮಾಡಿ ಇವರು ಅಧಿಕಾರವನ್ನು ಗುರುಗಳು ಆದ್ರಲ್ಲ, ಆ ತತ್ವ ಸಿದ್ಧಾಂತ ಎಲ್ಲಿದ್ದಾವೆ ಇವ್ರ ಹತ್ರ? ತಪ್ಪಿದ್ದಕ್ಕೆ ಅಲ್ವಾ ಭಕ್ತರು ತಿರಸ್ಕಾರ ಮಾಡೋದು. ಇವು ಭಾಳ ಜನ ಮಠಾಧೀಶರು ನೋಡಿದ್ರಿ ಈ ರಾಜ್ಯದಲ್ಲಿ, ಯಾರ್ಯಾರ ಹಣೆ ಬರ ಏನಾಗ್ಯಾವ ಅನ್ನೋದು ಗೊತ್ತೈತಿ. ಅದ್ರಾಗ ಇವರು ಒಬ್ರು ಕೂಡ, ಅದರಲ್ಲಿ ಏನು ಸ್ಪಷ್ಟವಾಗಿ ಹೇಳ್ತೀನಿ, ಇವರು ಒಬ್ರು ಕೂಡ ಅದು ಜನ ನೋಡ್ತಾರೆ ಬರೋ ಕಾಲದಲ್ಲಿ ಏನಾಗಿದೆ, ಇವ್ರು ಏನು ಮಾಡಿದ್ದಾರೆ ಅನ್ನೋದು. ಇವತ್ತು ಹೇಳ್ತಾರೆ ಅವ್ರು, ನಾನು ಆಸ್ತಿಯನ್ನು ಹೊಂದಿಲ್ಲ, ಸ್ವಯಂಭೂತ ಟ್ರಸ್ಟ್ ಹೊಂದಿಲ್ಲ. ನಾವು ಎಲ್ಲ ದಾಖಲೆಗಳನ್ನ ಇಟ್ಟಿದ್ದೀವಿ. ದಾಖಲೆ ಇಡ್ಲಾರ್ದೆ ನಾವು ಮಾತಾಡೋದಿಲ್ಲ. ಯಾಕಂದರೆ ಮೂಲ ದಾಖಲೆಗಳು ಬೇಕಲ್ಲ. ನಾನು ಒಬ್ಬ ಜನಪ್ರತಿನಿಧಿ ಇದ್ದೀನಿ, 2ನೇ ಬಾರಿ ಶಾಸಕನಾಗಿದ್ದೀನಿ. ನಾನು ಮಾತಾಡುವಾಗ ಏನು ಅರಿವಿಟ್ಕೊಂಡು ನಾನು ಮಾತಾಡಬೇಕಾಗತ್ತೆ. ಸುಮ್ಮನೆ ಏನೋ ಒಂದು ಆರೋಪ ಮಾಡುವಂಥದ್ದಲ್ಲ ಇದು. ಆರೋಪದ ಸತ್ಯಾಸತ್ಯತೆ ಇದೆ ನಮ್ಮ ಹತ್ರ. ಅದರಲ್ಲೇ ಅದನ್ನು ಸಿಡಿ ಮಾಡಿಟ್ಟಿದ್ದೀವಿ, ಎಲ್ಲ ಸಿಡಿಗಳನ್ನು ಮಾಡಿಟ್ಟಿದ್ದೀವಿ. ಅವನ್ನೆಲ್ಲ ಮಾಡಿಸಿ ನಾವು ಸದ್ದಾಗಿ ಬಂದಿದ್ದೀನಿ ಮೊನ್ನೆ. ಯಾಕಂದರೆ ಈ ನಿರ್ಧಾರ ತೆಗೆದುಕೊಳ್ಬೇಕಂದ್ರೆ ಭಕ್ತರ ಮುಂದೆ ನಾಳೆ ಜನರಿಗೆ ಕೇಳಕ್ಕೆ ಹಕ್ಕೈತೆ ಅವ್ರಿಗೆ. ಪ್ರಜಾಪ್ರಭುತ್ವ ರಾಷ್ಟ್ರ, ಜನರನ್ನು ಕೇಳ್ಬೋದು. ಯಾಕಪ್ಪ ತೆಗೆದ್ರಿ, ಕಾರಣಗಳು ನಾವು ಕೊಡ್ತೀವಿ, ಅದು ಸಂದರ್ಭ ಬಂದಾಗ ಕೊಡ್ತೀವಿ. ಆ ಸಂದರ್ಭ ಬರಲಾರ್ದು ನಾನು ಕೊಡೋಕ್ಕೆ ಹೋಗೋದಿಲ್ಲ. ಅದು ಯಾಕಂದರೆ ನಾನು ಒಬ್ಬನೇ ತೀರ್ಮಾನ ಮಾಡೋಕ್ಕಾಗಲ್ಲ. ನಮ್ಮ ಟ್ರಸ್ಟ್ ಇದೆ, ಆ ಟ್ರಸ್ಟ್ ನಡೆಯಲ್ಲಿ ನಾನು ಒಬ್ಬ ಅಧ್ಯಕ್ಷ. ಅವರೆಲ್ಲರ ನಿರ್ಧಾರ ಅಂತಲೇ ಮುಂದಿನ ನಡೆಗಳು ನಡೀತಾವೆ. ಆದರೆ ಇವರು ತತ್ವ ಸಿದ್ಧಾಂತಗಳನ್ನು, ಬಸವ ತತ್ವವನ್ನು ಒಪ್ಪಿಕೊಂಡು ಬಸವಣ್ಣನವ್ರ ನಾಡಿನಲ್ಲಿ ಇವತ್ತು ಪೂಜ್ಯರಾಗಿ ಆ ತತ್ವ ಸಿದ್ಧಾಂತವು ಎಲ್ಲಿ ಹೋದ್ರು ಇವ್ರಿಗೆ ಕೇಳ್ರಿ. ಯಾಕೆ ಬಿಟ್ರಿ ಇವರು? ಯಾಕಪ್ಪ ಈಗ ನಮ್ಮ ಜನರನ್ನು ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಿದ್ರಿ? ಇವತ್ತೇನೋ ಗುರುಗಳು ಅಂತೇಳಿ ನಿಮಗೆ ಸೇವೆ ಮಾಡ್ತಾರ, ನಿಮ್ಮನ್ನು ಗೌರವಿಸ್ತಾರ, ನಿಮ್ಮನ್ನು ಎತ್ತಕೊಂಡು ಅಡ್ಡಾಡ್ತಾರ. ಆದ್ರೆ ನೀವು ಭಕ್ತರಿಗೆ ಏನು ಮಾಡ್ತಾಯಿದ್ರಿ? ಅನ್ಯಾಯ ಮಾಡ್ತಾ ಇಲ್ವ? ಯಾವ ಧರ್ಮದ ಮೇಲೆ ಇಲ್ಲಿವರೆಗೂ ನೀವು ಮಾತಾಡಿದ್ರಿ? ಯಾವ ಬಸವಣ್ಣನ ಒಂದು ನಾಡಿನಲ್ಲಿ ಇವತ್ತು ಆದಂಥ ಪೀಠಕ್ಕೆ ಅವ್ರು ಯಾವ ರೀತಿ ಇಲ್ಲಿವರೆಗೂ ಅವ್ರು ತತ್ವಸಿದ್ದು ಅಂತಿದ್ದು ತಪ್ಪಿತ್ಯಾಕ? ಯಾರೋ ಒತ್ತಾಯಿಸರಕ್ಕೆ, ಯಾರೋ ಇವ್ರಿಗೆ ಧಮಕಿ ಹಾಕ್ತಾರೆ. ನೇರವಾಗಿ ಮಾಧ್ಯಮದಲ್ಲಿ ನೋಡಿದ್ರಿ, ಇವ್ರ ಮೇಲೆ ಧಮಕಿ ಹಾಕ್ತಾರೆ. ಒತ್ತಡ ಭಾಳ ಆಗ್ಬಿಟ್ಟೈತೆ ಅವ್ರಿಗೆ. ನನ್ನ ಒತ್ತಡ ಇಲ್ಲ, ಸ್ವಾತಂತ್ರ್ಯ ಆಗ್ಬಿಟ್ಟೆ ಅಂತ ಹೇಳ್ತಾರಲ್ಲ, ನನ್ನ ಸ್ವಾತಂತ್ರ್ಯ ಅಲ್ಲ ಅವ್ರಿಗೆ. ಅಲ್ಲಿರುವಂಥ ಒತ್ತಡದಿಂದಪ್ಪ ಸ್ವಾತಂತ್ರ್ಯ ಪಡಲಿ ಇವ್ರು ಮೊದಲೇಕ. ಯಾಕಂದ್ರೆ ಅಲ್ಲಿ ಏನೋ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಅದು ಎಲ್ಲ ರೀತಿಯ ಅಂಡರ್ಸ್ಟ್ಯಾಂಡಿಂಗ್ ಇದಾವೆ ಅನ್ನೋದು ಗೊತ್ತೈತೆ. ಅದ್ರ ಸಮೇತನ ಬಿಡುಗಡೆ ಮಾಡ್ತೀವಿ ನಾವು. ಹಂಗೆ ಅಲ್ಲ, ಎಲ್ಲ ಸಮೇತ ಯಾರು ಒತ್ತಡಸ್ಥರಕ್ಕೆ ಯಾಕೆ ಇವ್ರು ಮನೆ ಆಗತ್ತಾರ, ಯಾಕೆ ಇವರು ಒಂದು ತತ್ವ ಸಿದ್ಧಾಂತವನ್ನು ನೆಂಬಂತಂದವರು ಆ ತತ್ವ ಸಿದ್ಧಾಂತವನ್ನು ಮರಿತಾ ಇದ್ದಾರೆ ಅನ್ನೋದು ಜನರಿಗೆ ಗೊತ್ತಾಗುತ್ತೆ. ಸ್ವಲ್ಪ ದಿವಸದಲ್ಲಿ ಗೊತ್ತಾಗುತ್ತೆ. ಅದನ್ನು ಕಾಯಿರಿ. ಅಲ್ಲಿವರೆಗೂ ನಾನು ಏನು ಹೇಳಕ್ಕೆ ಹೋಗೋದಿಲ್ಲ. ನಾವು ಕೂಡ ಭಕ್ತರಂತಲೇ ಮಾಡಿದ್ವಿ ಅವರಿಗೆ. ನಾನು ಪಂಚಮಸಾಲಿ ಅಲ್ಲ, ನಾನು ಅದರಲ್ಲಿ ಒಂದು ಪಂಚಮಸಾಲಿ ಏನು ಈ ರಾಜ್ಯದಲ್ಲಿ ಸಂಘಟನೆ ಮಾಡಿದಂಥ ನಮ್ಮ ಲಿಂಗೈಕ್ಯ ನಮ್ಮ SR ಕಾಶ್ಯಪ್ನವರು ಒಬ್ಬ ಮಗ ನಾನು. ಆ ಸಂಘಟನೆ ಈ ಸಮಾಜವನ್ನು ಕಟ್ಟಿ ಬೆಳೆಸೋದ್ರಲ್ಲಿ ಅವರೆಲ್ಲ ತಮ್ಮ ಜೀವವನ್ನೇ ಕೊಟ್ಟಿದ್ದಾರೆ. ಮೀಸಲಾತಿ ಇರ್ಬೋದು, ಇನ್ನೊಂದು ಇರ್ಬೋದು. ಇವ್ರು ಬಂದ ಮೇಲೆ ಚಿಂತನೆ ಆಗಿಲ್ಲ. ಇವ್ರು ಬಂದ ಮೇಲೆ ಸಂಘಟನೆ ಆಗಿಲ್ಲ. ಸಮಾಜ ಸಂಘಟನೆ ಎಂದೋ ಇದೆ. ನಮ್ಮ ತಂದೆಯವರು 1994 ನಮ್ಮ ಹನುಮಣ್ಣ ಗುರುಗಳನ್ನ ನೆನೆಸ್ಬೇಕು, ಕೊಪ್ಪಳ ಜಿಲ್ಲೆ. ಅವರು ಪಾಪ ಪ್ರಾರಂಭ ಮಾಡಿದ್ದು ಸಂಘಟನೆ. ಅಂಥ ದಿಗ್ಗಜರು ಪುಣ್ಯವಂತರು ಮಾಡಿದ್ದಂಥ ಸಂಘಟನೆಯನ್ನು ದಾರಿ ತಪ್ಪಿಸಿ ನಡೆಯುವಂಥ ಕೆಲಸ ಇವತ್ತು ಇವ್ರು ನಡೆಸ್ತಾ ಇದ್ದಾರೆ ಪೂಜ್ಯರು. ಕೆಲವಷ್ಟು ನಮ್ಮ ಮಠಾಧೀಶರೇ ಇವತ್ತು ಅವ್ರ ವೈಯಕ್ತಿಕ ಯಾರೋ ಒಬ್ಬ ರಾಜಕಾರಣಿ ಒತ್ತಡಕ್ಕೆ, ಯಾರೋ ಒಬ್ಬ ಪಟ್ಟಬದ್ಧ ಹಿತಾಸಕ್ತಿ, ಸ್ವಯಂ ಘೋಷಿತ ಮುಖ್ಯಮಂತ್ರಿ, ಸ್ವಯಂ ಘೋಷಿತ ಹುಲಿ, ಸ್ವಯಂ ಘೋಷಿತ ಏನು ಇವರು ಹೇಳ್ಕೊತಾ ಇದ್ದಾರೆ, ಅವರು ಒತ್ತರಿಸೋಕ್ಕೆ ನಮ್ಮ 2 ಪೀಠಗಳು ಮನದು ಕೆಲಸ ಮಾಡ್ತಾ ಇದ್ದಾವೆ ಅನ್ನೋದು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆಪಡ್ತೀನಿ. ನನಗೇನು ಭಯ ಇಲ್ಲ, ಯಾರಿಗೂ ಅಂಜೋ ಮಗ ಅಲ್ಲ ನಾನು ಸ್ವತಂತ್ರ ಭಾರತದಲ್ಲಿ ನಾನು ಪಕ್ಕಾ ಲಿಂಗಾಯತ ಧರ್ಮ, ಅದು ಬಸವ ಧರ್ಮದಲ್ಲಿ ನಾನು ಜನಿಸಿದಂಥವನು. ಯಾಕಂದರೆ ಕೃಷಿಯನ್ನು ಅವಲಂಬಿತರಾದಂಥ ಲಿಂಗಾಯತ ಪಂಚಮಸಾಲಿಗಳು ಇವತ್ತು ನಿಜವಾದ ಲಿಂಗಾಯತರು ನಾವು. ಇವತ್ತು ಅನೇಕ ಒಳಪಣಗಳಿದ್ದಾವೆ. ಪಾಪ ಅವ್ರಿಗೆಲ್ಲರಿಗೂ ದಾರಿ ತಪ್ಪಿಸುವಂಥ ಕೆಲಸ ನಮ್ಮ ಪೂಜ್ಯರು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ನಮ್ಮ ಎಲ್ಲ ಸಮಾಜದ ಜನತೆಗೆ ನಾನು ಕೈ ಮುಗಿದು ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ. ನೋಡಿ, ನೀವು ಹಿಂದೂ ಅಂತ ಬರೆಸಿದರೆ ನಿಮ್ಮ ಧರ್ಮಕ್ಕೆ ಯಾವತ್ತೂ ಈ ರಾಷ್ಟ್ರ ಇರೋವರೆಗೂ ನಿಮ್ಮ ಧರ್ಮಕ್ಕೆ ಏನೋ ಮಾನ್ಯತೆ ಸಿಗೋದಿಲ್ಲ. ಇವತ್ತೇನಾದರೂ ನಮ್ಮ ಧರ್ಮಕ್ಕೆ ಮಾನ್ಯತೆ ಸಿಗಬೇಕು. ಇವತ್ತು ಕೇವಲ 11 ಧರ್ಮಗಳದಾವೆ ಈ ರಾಷ್ಟ್ರದಲ್ಲಿ. ಆ 11 ಧರ್ಮಗಳನ್ನು ಹೊರತುಪಡಿಸಿ ಲಿಂಗಾಯತ ಧರ್ಮ ಇಲ್ಲ. ಲಿಂಗಾಯತ ಧರ್ಮ ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇವತ್ತು ಆಂಧ್ರದಲ್ಲಿದೆ, ಇದೆ, ತೆಲಂಗಾಣದಲ್ಲಿದೆ, ಇವತ್ತು ತಮಿಳುನಾಡಿನಲ್ಲಿದೆ, ಗುಜರಾತ್ನಲ್ಲಿದೆ, ಇಡೀ ಭಾರತ ದೇಶದಲ್ಲಿ ಮೂಲೆ ಮೂಲೆಯಲ್ಲಿ ಇದೆ. ಆ ಜನಾಂಗಕ್ಕೆ ನ್ಯಾಯವನ್ನು ಕೊಡಬೇಕು, ಆ ಬಸವ ತತ್ವಕ್ಕೆ ಒಂದು ನ್ಯಾಯವನ್ನು ಕೊಡಬೇಕು ಅಂತಂದ್ರೆ ಇವತ್ತು ನಾವೆಲ್ಲ ಒಗ್ಗಟ್ಟಾಗಿ ಲಿಂಗಾಯತ ಅಂತ ನಾವು ಧರ್ಮವನ್ನು ಬರೆಸಬೇಕು. ಮತ್ತು ಒಳಪಂಗಡದಲ್ಲಿ ತಾವು ಏನಾದ್ರು ಬರೆಸ್ಕೊಡ್ರಿ. ಲಿಂಗಾಯತ್ ಪಂಚಮಸಾಲಿ ಇದ್ರೆ ಲಿಂಗಾಯತ್ ಪಂಚಮಸಾಲಿ, ಲಿಂಗಾಯತ್ ಬನಿಜ್ಗೆ ಇದ್ರೆ ಲಿಂಗಾಯತ್ ಬನಿಜ್ಗೆ, ಆ ಲಿಂಗಾಯತ ಆದಿ ಬನಿಜ್ಗೆ ಇದ್ರೆ ಆದಿ ಬನಿಜ್ಗೆ, ಮಡಿವಾಳರದಾರ, ಅಗಸ್ರದಾರ, ಭಾಳಷ್ಟು ಜನ ಅದಾರ. 112 ಒಳಪಂಗಡಗಳಿದ್ದಾವೆ. ದಯವಿಟ್ಟು ಇವ್ರ ಮಾತನ್ನು ಕೇಳಿ ತಪ್ಪು ಹಾದಿಯನ್ನು ನಡಿಬೇಡ್ರಿ. ಯಾವತ್ತೂ ನಿಮಗೆ
ಪ್ರತ್ಯೇಕ ಧರ್ಮಕ್ಕೆ ಮಾನ್ಯತೆ ಸಿಗಬೇಕು ಅಂದ್ರೆ ಅದು ಲಿಂಗಾಯತ ಅಂತಲೇ ಬರೆಸ್ಬೇಕು ಧರ್ಮದ ಕಾಲಮ್ದಲ್ಲಿ. ಈ ಥರ ಯಾಕೆ ಬರೆದಿದ್ದಾರೆ ಅವರು? ಈ ಥರ ಅಂತ ಅನ್ನೋದನ್ನ ತಪ್ಪು ಹೇಳ್ತಾ ಇದ್ದಾರೆ ಇವರು. ಹಿಂದೂ ಅಂತ ಬರ್ಸಿದ್ರೆ ಮಾತ್ರ ನಿಮ್ಗೆ ನಾಳೆ ಮೀಸಲಾತಿ ಸಿಗುತ್ತಾ, ಕೇಂದ್ರ ಸರ್ಕಾರದಲ್ಲಿ ಮಾನ್ಯತೆ ಸಿಗುತ್ತಾ? ಇವರೆಲ್ಲ ಪ್ಲ್ಯಾನ್ ಇದು ಭಾರತೀಯ ಜನತಾ ಪಕ್ಷ ಮತ್ತು RSS ಮಾಡಿರುವಂಥ ಒಂದು ಹುನ್ನಾರ. ಎಲ್ಲ ಮಠಾಧೀಶರಿಗೆ ಇವರು ಫಂಡಿಂಗ್ ಮಾಡಿದ್ದಾರೆ, ದುಡ್ಡು ಕೊಟ್ಟಿದ್ದಾರೆ. ಅವ್ರು ಹಿಂಗೆ ಹೇಳಬೇಕು. ಮತ್ತು ಅಲ್ಲಿ 4 ಜನ ನಾಯಕರನ್ನು ಬಿಟ್ಟಿದ್ದಾರೆ. ನೋಡಿದ್ರಲ್ಲ, ಒಬ್ಬ ನಾಯಕ ಹೇಳ್ತಾನ ಉಚ್ಚಾಟನೆ ಆದರೂ ಇನ್ನೂ ಬಿಡೋವಲ್ಲ, ಉಚ್ಚಾಟನೆ ಮಾಡ್ಯಾರ ಅವ್ರ ಪಕ್ಷದಿಂದ. ಮತ್ತು RSS ಅಲ್ಲಿ ಹಿನ್ನೆಲೆ ಐತಿ ಅವರಿಗೆ. ಇದೆಲ್ಲ ಪುಡಾರಿತನ ನಡೆಸಿದ RSS ಬೆಂಬಲದಿಂದ ಈ ರಾಷ್ಟ್ರವನ್ನು ಒಡೆದು ಆಳಿ ಚೂರು ಮಾಡೋದಕ್ಕೆ ಅವರು ಸಜ್ಜಾಗಿದ್ದಾರೆ RSSದವರು. ಆದರೆ ನಾವು ನಮ್ಮ ಬಸವ ತತ್ವವನ್ನು ನಾವು ಚೂರು ಆದರೂ ಪರವಾಗಿಲ್ಲ, ಸತ್ರೂ ಪರವಾಗಿಲ್ಲ, ನಾವು ನಮ್ಮ ತತ್ವವನ್ನು ಬಿಡೋದಿಲ್ಲ. ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ದೀವಿ ನಮ್ಮ ಜನಕ್ಕೆ, ನೀವು ಧರ್ಮದ ಕಾಲಮ್ನಲ್ಲಿ ಲಿಂಗಾಯತ ಅಂತ ಬರೆಸ್ರಿ, ನಿಮ್ಮ ಒಳಪಂಗಡದಲ್ಲಿ ಲಿಂಗಾಯತ ಪಂಚಮಸಾಲಿ ಬರೆಸ್ರಿ, ಬೇರೆ ಯಾವ್ಯಾವ ಒಳಪಂಗಡಗಳು ಎಲ್ಲರೂ ಬರೆಸ್ರಿ. ಇದು ಪ್ರತ್ಯೇಕ ಮಾನ್ಯತೆ ಸಿಗುತ್ತೆ. ಯಾಕಂದರೆ ರಾಜ್ಯ ಸರ್ಕಾರ ಇದು ಶೈಕ್ಷಣಿಕ ಮತ್ತು ಸಾಮಾಜಿಕ ಒಂದು ಏನು ಸಮೀಕ್ಷೆಯನ್ನು ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ಕೂಡ ಜಾತಿ ಜನಗಣತಿ ಮಾಡ್ತಾ ಇದೆ. ಯಾಕಂದ್ರೆ ರಾಜ್ಯ ಸರ್ಕಾರ ಇಷ್ಟೇ ಮಾಡೋಕ್ಕೆ ಸಾಧ್ಯ. ಇದೇನು ಜಾತಿ ಜನಗಣತಿ ಅಂತ ನಾಳೆ ಇವ್ರು ಸರ್ಟಿಫಿಕೇಟ್ ಕೊಡೋಲ್ಲ. ಇವ್ರು ತಿಳ್ಕೊಂಡ್ರೆ ಸರ್ಟಿಫಿಕೇಟ್ ಬಂದ್ಬಿಡುತ್ತೆ ಅಂತೇಳಿ ಇವ್ರೇನು ಸರ್ಟಿಫಿಕೇಟ್ ಕೊಟ್ಬಿಡ್ತಾರಾ? ಹಿಂದೂ ಅಂತ ಬರ್ಸಿದ ತಕ್ಷಣ ಇವ್ರಿಗೆ ಮೀಸಲಾತಿ ಕೊಟ್ಬಿಡ್ತಾರಾ? ಅಲ್ಲೇ ಹಿಂದೂದಲ್ಲಿ ಎಷ್ಟು ತುಂಬಿದಾವು? ಯಾಕೆ ನೀವು ಅರಿವಾಗ್ತಾ ಇಲ್ಲ ನಮ್ಮ ಜನಕ್ಕೆ? ನಾವು ಯಾವ ತತ್ವದ ಮೇಲೆ ಬೆಳೆದ್ವಿ ಅನ್ನೋದನ್ನ, ನಿಮ್ಮ ಪೂರ್ವಜರು ಯಾವ ರೀತಿ ಬೆಳೆದ್ರು, ನಾವು ಯಾವ ರೀತಿ ಬೆಳೆದ್ವಿ ಅನ್ನೋದನ್ನು ಪರಿಶೀಲನೆ ಮಾಡ್ರಿ. ನಿಮ್ಮಲ್ಲೇ ಇತಿಹಾಸ ಇದೆ, ನಿಮ್ಮ ಮನೆಯಲ್ಲೇ ಇತಿಹಾಸ ಇದೆ. ಯಾರೋ ಒಬ್ಬ ಅಂಧಭಕ್ತನಾಗಿ ಯಾವನೋ ಒಬ್ಬ ಹೇಳ್ತಾನ, ಯಾರೋ ಒತ್ತಾಯ ಮಾಡ್ತಾರ ಈ ನಾಯಕರುಗಳು. ತಮ್ಮ ವೈಯಕ್ತಿಕ ಸ್ವಾರ್ಥಕ್ಕೆ ಮಾಡ್ತಿರುವಂಥ ಹುನ್ನಾರ ಇದು ಹಿಂದೂ ಅಂತ ಬರೆಸುವಂಥದ್ದು. ನಮ್ಮ ಪೂಜ್ಯರ ಮಾತನ್ನು ದಯವಿಟ್ಟು ಕೇಳಬೇಡ್ರಿ. ನಾನು ಭಾಳ ಸ್ಪಷ್ಟವಾಗಿ ನಮ್ಮ ಸಮುದಾಯದ ಜನತೆಗೆ ಹೇಳ್ತೀನಿ. ಯಾಕಂದರೆ ಸಮಾಜದಲ್ಲಿ ಜನಿಸಿದ ಅಂದಮೇಲೆ ಸಮಾಜದ ಕಳಕಳಿ ಇದೆ, ಸಮಾಜಕ್ಕೆ ನ್ಯಾಯ ಕೊಡಬೇಕು ಅನ್ನೋ ನನ್ನ ಆಸೆ ಇದೆ. ಎಲ್ಲರಿಗೂ ಇವತ್ತು ಸಮಾನತೆ ದೊರಕಬೇಕು, ಎಲ್ಲರಿಗೂ ಮೀಸಲಾತಿ ಅವಶ್ಯಕತೆ ಇದೆ. ಅದನ್ನು ಮಾಡೋದಕ್ಕೆ ನಮ್ಮ ನಾಯಕರು ಮುಂದಾಗಿದ್ದಾರೆ, ನಮ್ಮ ಸರ್ಕಾರ ಕೂಡ ಮುಂದಾಗಿದೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ತಮ್ಗೆ ಅರ್ಥ ಆಗುತ್ತೆ. ದಯವಿಟ್ಟು ಈ ತಪ್ಪು ಹೆಜ್ಜೆಯನ್ನಿಟ್ಟು ನಾಳೆ ಪಶ್ಚಾತ್ತಾಪ ಪಡಬಾಡ್ರಿ ಅಂತೇಳಿ ನಾನು ವಿನಂತಿ ಮಾಡ್ಕೋತೀನಿ. ಇದು ಕೇವಲ ನಿಮ್ಮನ್ನು ಹೆದರಿಸಿ ಬೆದರಿಸಿ ಮಾಡುವಂಥ ವ್ಯವಸ್ಥೆ ಇದು. ಅದಕ್ಕೆ ದಯವಿಟ್ಟು ತಾವು ಯಾರೂ ಬಗ್ಗಬಾರ್ದು ಅನ್ನೋದನ್ನು ನಾನು ರಾಜ್ಯದ ನಮ್ಮ ಲಿಂಗಾಯತ ಧರ್ಮದಲ್ಲಿ ಲಿಂಗಾಯತರನಿಸ್ಕೊಂಡವ್ರಿಗೆ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಸರ್, ಈಗ ನೀವು ಉಚ್ಚಾಟನೆ ಮಾಡೋ ಸಮಯದಲ್ಲಿ ಕೆಲವೊಂದಿಷ್ಟು ಆರೋಪಗಳನ್ನ ಮಾಡಿದ್ರಿ. ಅಕ್ರಮ ಆಸ್ತಿ ಮಾಡಿರುವಂಥದ್ದು, ಹಿಂದುತ್ವಕ್ಕೆ ಜಾಸ್ತಿ ಒಲವನ್ನು ಕೊಡ್ತಾ ಇರುವಂಥದ್ದು. ಇದ್ರ ಜೊತೆಗೆ ಏನಂತ ಹೇಳಿದ್ರೆ CD ಇದೆ, CD ಟೈಮ್ ಬಂದಾಗ ಬಿಡುಗಡೆ ಮಾಡ್ತೀನಿ ಅಂತ ಕೂಡ ಹೇಳಿದ್ರಿ. ಈ CD ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ವಾಮೀಜಿಗಳು ಈಗಿನ ಕಾಲದಲ್ಲಿ AI ಮೂಲಕ ಏನು ಬೇಕಾದರೂ ಮಾಡ್ಬೋದು ಅನ್ನೋ ಮಾತನ್ನು ಆಡಿದ್ದಾರೆ. ಸರ್, ಆ ಬಗ್ಗೆ ಹೇಳೋದಾದ್ರೆ ಭಯ ಯಾಕೈತ್ರಿ ಅವ್ರಿಗೆ? ಯಾವ ಮುಖಾಂತರ ಏನು ಮಾಡೋಕ್ಕಾಗಲ್ಲ. ಹಾಗೆಲ್ಲ ಮಾಡಾಕೆ ಅಂತಂದರೆ ಇವತ್ತು ಎಷ್ಟು ಮಂದಿ ಈ ರಾಜ್ಯದಲ್ಲಿ ಏನೇನಾಗಿದೆ ನೀವು ನೋಡಿದ್ದೀರಿ. ಯಾವ ಪೂಜ್ಯರು ಏನೇನು ಮಾಡಿದಾರೆ ಅವ್ರು ತಪ್ಪನ್ನು ಅನುಭವಿಸಿದವ್ರು ಕೂತಾರ. ಏನು ಯಾವ ಅಂಥ ಕುತಂತ್ರ ಕೆಲಸ ಮಾಡೋದಕ್ಕೆ ಕೊಟ್ಟಿದ್ದಿಲ್ಲ. ಸತ್ಯಾಸತ್ಯತೆನೇ ಇಡ್ತೀವಿ ನಾವು. ಆದರೆ ಅದು CDಯಲ್ಲಿ ಹಾಕಿ ಕೊಡ್ತೀವಿ ಅಂತ ಹೇಳಿದ್ದೀವಿ ನಾವು. ಇವ್ರ ಆಸ್ತಿ ಇರ್ಬೋದು, ಇವರು ಎಲ್ಲೆಲ್ಲಿ ಏನೇನು ಅಕ್ರಮ ಆಸ್ತಿಗಳನ್ನು ಸ್ವಯಂ ಘೋಷಿತ ಟ್ರಸ್ಟ್ ಮಾಡಿದ್ದಾರೆ, ಅವ್ನ ದಾಖಲೆಗಳಿದಾವೆ. ನಾವೇನು ಸುಳ್ಳು ಮಾತಾಡಿ ಇವತ್ತು ಮಂದಿ ಮುಂದೆ ನಾವು ತಪ್ಪಿಸ್ಕೊಂಡು ಓಡೋಕ್ಕಾಗೋದಲ್ಲ. ನಾವು ಜನಪ್ರತಿನಿಧಿಗಳು ಕೂಡ ಅರಿವಿದೆ ನಮಗೆ. ಶಾಸಕನಾದಂಥವನು ಈ ರಾಜ್ಯದಲ್ಲಿ ವಿಧಾನಸಭಾ ಶಾಸಕ ನನಗೆ ಅಷ್ಟು ಅರಿವಿಲ್ಲಾರ್ದ ನಾನು ಮಾತಾಡ್ತೀನಿ, ಸುಮ್ಮನೆ ಆರೋಪ ಕೊಡ್ತೀನಿ. ನಾನು ಆರೋಪ ಮಾಡೋ ಮನುಷ್ಯನೇ ಅಲ್ಲ. ಬಸವಣ್ಣನ ತತ್ವದವ್ರು ನಾವು. ನೋಡದಂತೆ ನಡಿ, ಇಲ್ಲಾಂದ್ರೆ ಇದೇ ಜನ್ಮ ಕಡೆಯ ನಾನು ಆ ತತ್ವದವನು. ನಾನು ಆ ತತ್ವದಲ್ಲೇ ಇರ್ತೀನಿ, ಆ ತತ್ವದಿಂದ ನಡೀತೀನಿ. ನಾನು ತೋರಿಸ್ತೀನಿ, ನಾನು ಬೇಕಾದ್ರೆ ಅದನ್ನು ಮಾಡಿ ತೋರಿಸ್ತೀನಿ. CD ಅಲ್ಲಿ ಇಟ್ಟಿದ್ದೀವಿ ಎಲ್ಲ ಸೇರಿಸಿ. ಅವು ಯಾವ್ಯಾವುದೋ ಸಂದರ್ಭಾನುಸಾರವಾಗಿ ಬೇಕಾದಾಗ ನಾವು ಅದನ್ನು ಖಂಡಿತವಾಗಿ ಬಿಡುಗಡೆ ಮಾಡ್ತೀವಿ. ನಾವೀಗಾಗಲೇ ನಮ್ಮ ಕೂಡಲ ಸಂಗಮ ಪೀಠವನ್ನು ಅಭಿವೃದ್ಧಿಪಡಿಸೋದಕ್ಕೆ ನಾವು ಮುಂದಾಗಿದ್ದೀವಿ. ಯಾಕಂದರೆ 17 ವರ್ಷ ಆಯಿತು, ಮಠದಲ್ಲಿ ಏನೂ ಅಭಿವೃದ್ಧಿ ಆಗಿಲ್ಲ. ಒಂದು ದಾಸೋಹ ನಡೆದಿಲ್ಲ, ಒಂದು ಮಕ್ಕಳಿಗೆ ಅಲ್ಲಿ ವಸತಿ ನಿಲಯ ಆಗಬೇಕು. ನಮ್ಮೆಲ್ಲ ಕನಸದಾವು. ಆ ಕನಸುಗಳನ್ನು ಮಾಡ್ತೀವಿ ನಾವು ಮುಂದಿನ ದಿನಗಳಲ್ಲಿ. ಇವರು ಬೇರೆ ಕಡೆ ಒಯ್ತೀನಿ ಅಂತ ಕರ್ಕೊಂಡು ಹೋಗೋಂಥ ಅನೇಕ ನಾಯಕರಿದ್ದಾರೆ. ಹುಬ್ಳಿ ಬೆಳಗಾವಿ ಮಧ್ಯ 15 ಎಕರೆ ಮಠ, 1000 ಮಂದಿಗೆ ಮಕ್ಕಳಿಗೆ ವಸತಿ ನಿಲಯ, ವಿದ್ಯಾಭ್ಯಾಸ ಎಲ್ಲ ಮಾಡೋದಕ್ಕೆ ಭಾಳ ಮಂದಿ ನಾಯಕರು ಅದಾರಲ್ಲ. ಹೋಗಲಿಲ್ಲ. ಕೂಡಲ ಸಂಘ ಹೆಸರು ಹಾಕ್ಬೇಕು ಇವರಿಗೆ. ಕೂಡಲ ಸಂಘದಾಗ ಭಕ್ತರನ್ನೇ ಮಾಡಿಲ್ಲ ಅಂತ ಹೇಳ್ಬಿಟ್ರಲ್ಲ ಅವರು. ಕೂಡಲ ಸಂಘ ಭಕ್ತರಲ್ಲ ನಾವು. ಹಂಗಾರೆ ಹುನಗುಂದ ತಾಲೂಕಿನವ್ರು ಭಕ್ತರಲ್ಲ, ಹುನಗುಂದ ತಾಲೂಕಿನವ್ರು ಪಂಚಮಸಾಲಿ ಅಲ್ಲ, ಮತ್ತು ನಾನು ಪಂಚಮಸಾಲಿ ಅಲ್ಲ, ನಾನು ಭಕ್ತ ಅಲ್ಲ. ಭಕ್ತಂತನೇ ಮಾಡಿದ್ದೆ ನಾನು. ಆ ಭಕ್ತ ನೀನು ಕೊಟ್ಟಿರುವಂಥ ಗೌರವವನ್ನು ಉಳಿಸ್ಕೊಳ್ಳುವಂಥ ಗುರು ನೀನಾಗಿಲ್ಲ ಅನ್ನೋ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಈಗ ಕೊನೆದಾಗಿ ಅವರು ಕೂಡಲ ಸಂಗಮದಲ್ಲಿ ನಾನು ಮುಂದುವರಿತೀನಿ, ಇಲ್ಲಿಂದಲೇ ಮತ್ತೆ ನಾನು ಹೋರಾಟ ಸ್ಟಾರ್ಟ್ ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದರು. ಅದು ಸಮುದಾಯ ಒಪ್ಪಬೇಕು, ನಾನಲ್ಲ.
ನಾನು ವೈಯಕ್ತಿಕ ನಿರ್ಧಾರ ಯಾವುದೂ ಇಲ್ಲ ಅಂತ ಹೇಳಿದ್ದೀನಿ. ಉಚ್ಚಾಟನೆ ಮಾಡೋದ್ರಲ್ಲಿ ನಾನು ವೈಯಕ್ತಿಕ ನಿರ್ಧಾರ ಇಲ್ಲ. ಅಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಸಮಾಜದವನಾಗಿ ಒಬ್ಬ ಕಟ್ಟೆಕಡ ಮನುಷ್ಯನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಜನಗಳು ನನಗೆ ಗುರುತಿಸಿದ್ದಾರೆ. ಆ ಜನರಿಗೆ ಗುರುತಿಸಂಥವ್ರಿಗೆ ನಾನು ನ್ಯಾಯ ಕೊಡಬೇಕು. ಆ ನ್ಯಾಯವನ್ನು ಕೊಡ್ತೀನಿ. ಯಾರೇ ತಪ್ಪು ನಡೆದ್ರೆ, ನಾನು ತಪ್ಪು ನಡೆದ್ರೆ ನಾನು ಖಂಡಿಸಲಿ. ಜನರಿಗೆ ಅಧಿಕಾರ ಇದೆ. ಅವ್ರು ತಪ್ಪು ನಡೆದ್ರೆ ನಾಳೆ ಎಲ್ಲ ಇಡ್ತೀವಿ, ಜನ ನಿರ್ಧಾರ ಮಾಡ್ತಾರೆ. ಕುಳ್ಳ ಸಂಘದಾಗ ಇಡಬೇಕು, ಏನು ಡೆಲ್ಲಿಯಾಗ ಮಾಡಬೇಕು, ಏನು ಹರಿಯಾಣದಾಗ ಮಾಡಬೇಕು, ಏನು ಗುಜರಾತ್ದಾಗ ಮಾಡಬೇಕು, ಇಲ್ಲ ನಾಗ್ಪುರದಾಗ ಮಾಡ್ತಾರೆ ನೋಡ್ರಿ. ನಾಗ್ಪುರದಾಗ ಮಾಡಿದ್ರು ಮಾಡ್ಕೋಬೋದು ಅವರು. ಸರಿ, ಕೊನೆಯದಾಗಿ ತಾವು ಈಗ ಉಚ್ಚಾಟನೆ ಮಾಡಿದ್ರಿ ಸ್ವಾಮಿಗಳನ್ನ. ಈಗ ಟ್ರಸ್ಟ್ಗೆ ಹೊಸದಾಗಿ ಸ್ವಾಮೀಜಿಗಳನ್ನ ಯಾವಾಗ ನೇಮಕ ಮಾಡ್ತೀರಿ? ಅದು ಯಾವಾಗ ಡೇಟ್ ಏನಾದರೂ ಫಿಕ್ಸ್ ಆಗಿದೆಯಾ ಅಂತ? ಈಗ ಒಂದು ನಿರ್ಧಾರವನ್ನು ಮಾಡಿದ್ದೀವಿ. ಪರ್ಯಾಯ ವ್ಯವಸ್ಥೆ ಯಾವ ರೀತಿ ನಡಿಬೇಕು, ಮಠದ ವ್ಯವಸ್ಥೆ ಅನ್ನೋದು ಕೂಡ ನಮಗೆ ಚಿಂತನೆ ಇದೆ. ಅದನ್ನು ನಮ್ಮ ಎಲ್ಲ ಧರ್ಮದರ್ಶಿಗಳು ಹಿರಿಯರದಾರ. ಪಾಪ 86 ವರ್ಷಗಳ ಹಿರಿಯರಾದಂಥ ನಮ್ಮ ಹೊಸೂಟಿಯವರಿದ್ದಾರೆ. 80 ವರ್ಷ ಆದವರು ನಮ್ಮ ಇವರು ಪ್ರಬನ್ನ ಹುಂಚಿಕಟ್ಟಿಯವರಿದ್ದಾರೆ. ಎಲ್ಲರೂ ಕೂಡಿ ಒಂದು ನಿರ್ಧಾರ ಮಾಡ್ತೀವಿ. ನಾನು ಒಬ್ಬನೇ ನಿರ್ಧಾರ ಮಾಡೋಕ್ಕಾಗಲ್ಲ. ಅವ್ರು ಯಾವ ರೀತಿ ನಿರ್ಧಾರ ಮಾಡಿದ ನಂತರ ಆ ರೀತಿ ಸಮಾಜವನ್ನು ಒಗ್ಗಟ್ಟಾಗಿ ಬಸವ ತತ್ವದ ಆದಿ ಮೇಲೆ ನಾವು ನಡೆಯುವಂಥ ಪೀಠವನ್ನು ಮತ್ತೆ ಗುರುಗಳನ್ನ ತರುವಂಥ ಪ್ರಯತ್ನ ಮಾಡ್ತೀವಿ. ಇದಿಷ್ಟು ವಿಜಯಾನಂದ್ ಕಾಶ್ಯಪ್ನವರವರ ಮಾತಾಗಿರುವಂಥದ್ದು. ಕೃಷ್ಣ ಹಾದಿಮನಿ, ನ್ಯೂಸ್ ಫಸ್ಟ್, ಬಾಗಲಕೋಟೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.